ಒಂದು ಕಡೆ ಕೆಲಸನೂ ಮಾಡ್ತಿದ್ರಿ, ಮತ್ತೊಂದು ಕಡೆ UPSCಗೆ ಪ್ರಿಪರೇಷನು ಮಾಡಿದ್ರಿ, ರಾಜ್ಯಕ್ಕೆ ಮೊದಲು ಬಂದಿದ್ದೀರಿ. ಇಟ್ ಫೀಲ್ಸ್ ಎಕ್ಸೈಟೆಡ್, ರೋಮಾಂಚನ ಅಂತ ಅನ್ಸುತ್ತೆ ನಿಮ್ಮ ಜರ್ನಿ. ಡೆಫಿನೆಟ್ಲಿ ಮ್ಯಾಮ್. ಆಗಲೇ ನೀವು ಹೇಳ್ದಂಗೆ ಎಸ್, ಇಟ್ ಈಸ್ ವೆರಿ UPSC ಅನ್ನೋದು ತುಂಬ ಡಿಫಿಕಲ್ಟ್ ಎಕ್ಸಾಮ್. ಅಫ್ಕೋರ್ಸ್ ಭಾಳಷ್ಟು ಸೋಷಿಯಲ್ ಲೈಫ್ನ ಕಟ್ ಡೌನ್ ಮಾಡಬೇಕಾಗತ್ತೆ, 8ರಿಂದ 10 ಅವರ್ ಕನ್ಸಿಸ್ಟೆಂಟಾಗಿ ಓದಬೇಕಾಗತ್ತೆ. ಆ್ಯಂಡ್ ಅದೆಲ್ಲ ಇಟ್ಕೊಂಡು ವಿತ್ ಜಾಬ್ ಮಾಡೋದು ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಬಟ್ ಭಾಳ ಖುಷಿ ಆಗ್ತಿದೆ ಬಿಕಾಸ್ ನನ್ನ ಕೊನೆಯ ಪ್ರಯತ್ನ ಇತ್ತು. ಸೊ 6ನೇ ಮತ್ತು ಕೊನೆಯ ಪ್ರಯತ್ನ. ಎಲ್ಲ ಆಲ್ಮೋಸ್ಟ್ ಹೋಪ್ಸ್ ಕಳ್ಕೊಂಡಾಗ ಲಾಸ್ಟಲ್ಲಿ ಇದೊಂದು ಕೊನೆಯ ಅವಕಾಶ ಇದ್ದಾಗ ಅದನ್ನು ಐ ಗಿವ್ ಮೈ ಬೆಸ್ಟ್. ಆ್ಯಂಡ್ ಫೈನಲಿ ಒಂದು ಆಲ್ ಇಂಡಿಯಾ ರ್ಯಾಂಕ್ 53 ಆ್ಯಂಡ್ ಸ್ಟೇಟ್ಗೆ ಫಸ್ಟ್ ಬರೋದಂತೂ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇಟ್ ಈಸ್ ಲೈಕ್ ಅ ಡ್ರೀಮ್, ಸ್ಟಿಲ್ ಅ ಡ್ರೀಮ್. ವಾಸ್ ಇಟ್ ಅ ಗೂಸ್ ಬಂಪ್ಸ್, ಎಕ್ಸೈಟ್ಮೆಂಟ್, ಎಮೋಷ್ನಲ್? ರಿಸಲ್ಟ್ ನೋಡಿದ ಆ ಕ್ಷಣ ಹೇಗಿತ್ತು ಕಿರಣ್ ಅವರಿಗೆ? ಇಲ್ಲ ಅಂದರೆ ಲೈಕ್ 6-7 ವರ್ಷದಿಂದ ಪ್ರಿಪೇರ್ ಮಾಡ್ತಿದ್ದೆ ಸತತವಾಗಿ. ಪ್ರತಿ ಸಲ ವಿಫಲ್ಗೊಡ್ತಿದ್ದೆ, ಪ್ರತಿ ಸಲ ಆ ಫೇಲಿಯರ್ ನೋಡಿದ್ದೀನಿ, ಪ್ರತಿ ಸಲ ಆ ಒಂದು ಪೇನ್ ಅನುಭವಿಸ್ತಿದ್ದೀನಿ. ಬಟ್ ಫೈನಲಿ ಆ ರಿಸಲ್ಟ್ ಲಿಸ್ಟಲ್ಲಿ ಹೆಸರು ನೋಡಿದಾಗ ಅದು ನಂಬಕ್ಕಾಗ್ತಿಲ್ಲ. ಬಿಕಾಸ್ ಪ್ರತಿ ಸಲ ಸರ್ಚ್ ಮಾಡಿದಾಗ ಸಾರಿ ನೋ ರಿಸಲ್ಟ್ ಫೌಂಡ್ ಅಂತ ಬರೋದು. ಈ ಸಲ ಫೈನಲಿ ಹೆಸರಿದ್ದಾಗ ಅದು ನನಗೆ ಒಂಥರ ನಂಬಕ್ಕಾಗ್ತಿಲ್ಲ ಡೆಫಿನೆಟ್ಲಿ. ಸೊ ಇಟ್ ವಾಸ್ ವೆರಿ ಮೆಮೊರೇಬಲ್ ಡೇ ಫಾರ್ ಅ ಲಾಂಗ್ ಟೈಮ್. ಅದು ನಾನು ನೆನ್ಪಿಟ್ಕೋತೀನಿ ಡೆಫಿನೆಟ್ಲಿ. ನಾವು ಗ್ರ್ಯಾಜುಯೇಷನ್ನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡ್ಬಿಟ್ರೇ ಮನೆಯವರ ಉತ್ಸಾಹ ನೋಡೋದಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳಿದ್ದಾಗ 10th ಸ್ಟ್ಯಾಂಡರ್ಡ್ SSLC ಬೋರ್ಡ್ ಎಕ್ಸಾಮ್ನಲ್ಲಿ ಏನಾದರೂ ಸ್ಕೂಲ್ಗೆ ಫಸ್ಟ್ ಬಂದುಬಿಟ್ರೆ ಉತ್ಸಾಹ ನೋಡೋಕ್ಕಾಗೋದಿಲ್ಲ. ಅಂದರೆ ಮಗನ ಆ ಸೆಲೆಬ್ರೇಷನ್ ಮೋಡೇ ಬೇರೆ ಇರುತ್ತೆ. ಹೇಗಿತ್ತು ತಂದೆ ತಾಯಿದು? ಇಡೀ ಕರ್ನಾಟಕಕ್ಕೆ ಮೊದಲು ಬಂದ್ರಿ ನೀವು. ಹೌದು, ಇಲ್ಲ ಅದೊಂಥರ ಹಬ್ಬದ ವಾತಾವರಣನೇ. ರಿಸಲ್ಟ್ ಬಂದ ತಕ್ಷಣ ನನ್ನ ತಂದೆಗೆ ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ಆಲ್ ಇಂಡಿಯಾ ರ್ಯಾಂಕ್ 53 ಬಂದಿದೆ, ಫೈನಲಿ IAS ಆಗಿದ್ದೀನಿ ಅಂತ. ಅವರು ನಂಬಕ್ಕಾಗಲಿಲ್ಲ ಅವ್ರಿಗೆ. ಸೊ ಯಾಕಂದರೆ ಭಾಳ ಇದು UPSC ಅನ್ನೋದು ಒಂದು ಸಮಾಜದ ಕನಸು ಮ್ಯಾಮ್. ಸೊ ನಾನು ಬಂದಿರೋದು ಒಂದು ತುಂಬ ಚಿಕ್ಕ ಹಳ್ಳಿಯಿಂದ. ಸೊ ಆ ಹಳ್ಳಿನಲ್ಲಿ ಪ್ರತಿ ಸಲ ಊರಿಗೆ ಹೋದಾಗೆಲ್ಲ ಕೇಳೋರು IAS ಯಾವಾಗ ಆಗ್ತೀಯಾ? ಅವ್ರಿಗಷ್ಟೇ ಗೊತ್ತು ನಾನು ಓದ್ತಿದ್ದೀನಿ, ಏನೋ UPSCಗೆ ಓದ್ತಿದ್ದೀನಿ ಅಂತ. ಸೊ ಆ ಒಂದು ಖುಷಿ ಇತ್ತು ಎಲ್ರಿಗೂ. ಆ್ಯಂಡ್ ಮುಗಿಸ್ಕೊಂಡು ಊರಿಗೆ ಯಾವಾಗ ಹೋದೆ 2 ದಿನ ಬಿಟ್ಟು, ಹಬ್ಬದ ವಾತಾವರಣನೇ ಒಂಥರ ಏನು ಬೇಸಿಗೆ ಇದರಲ್ಲೇ ದೀಪಾವಳಿ ಆದಂಗೆ ಆಯಿತು ನಮ್ಮ ಊರಲ್ಲಿ. ಉತ್ತರ ಕರ್ನಾಟಕದ ಯುವಕರಿಗಿದೆಯಲ್ಲ, ನೀವು ಅತಿ ದೊಡ್ಡ ಸ್ಫೂರ್ತಿ ಆಗಿಬಿಡ್ತೀರ ಅದೇ ವಿಷಯಕ್ಕೆ. ಯಾಕೆಂದರೆ ಉತ್ತರ ಕರ್ನಾಟಕದ ಸಮಸ್ಯೆ ಏನಂದರೆ ಕೆಲಸ ಮತ್ತು ಎಜುಕೇಷನ್ ಎರಡಕ್ಕೂ ಅವರು ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾಗತ್ತೆ. ಇವಾಗ ಏನೇ ಬದಲಾವಣೆಗಳಾಗಿದ್ರೂ ಕೂಡ ಇಟ್ಸ್ ನಾಟ್ ಎನಫ್. ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ ಸಾಕಿಲ್ಲ ಇನ್ನೂ. ಅಂಥವರಿಗೆ ನೀವು ಒಂದು ದೊಡ್ಡ ಸ್ಫೂರ್ತಿ ಆಗಿಬಿಟ್ಟಿರ್ತೀರ. ಸೊ ಬೀಯಿಂಗ್ ಅ ಯಂಗ್ ಫೇಸ್, ಇಡೀ ರಾಜ್ಯಕ್ಕೆ ಮೊದಲು ಬಂದಿದ್ದು, ಇಡೀ ದೇಶದಲ್ಲಿ 53ನೇ ಸ್ಥಾನ. ಆ್ಯಸ್ ಅ ಕಿರಣ್ ನೀವು ಹೇಗೆ ನೋಡ್ತೀರಾ ನಿಮ್ಮನ್ನು ನೀವು? ಇಲ್ಲ, ಇಟ್ ಕಮ್ಸ್ ವಿತ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಎಸ್, ಈಗ ರ್ಯಾಂಕ್ ಬಂದಿದ್ದು ಒನ್ ಥಿಂಗ್, ಬಟ್ ಐ ಥಿಂಕ್ ರಿಯಲ್ ಚಾಲೆಂಜ್ ಬಿಗಿನ್ಸ್ ನಾವು, ರಿಯಲ್ ಟೆಸ್ಟ್ ಬಿಗಿನ್ಸ್ ನಾವು. ಭಾಳಷ್ಟು ಜವಾಬ್ದಾರಿ ಇರುವಂಥ ಸ್ಥಾನ ಇದು. ಆ್ಯಂಡ್ ನೀವಾಗಲೇ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ. ಎಸ್, ಸೊ ಇಟ್ ಈಸ್ ಐ ಫೀಲ್ ಒಂದು ಅಪಾರ್ಚುನಿಟಿ ನನಗೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಹೋಮ್ ಕ್ಯಾಡರ್ ಸಿಕ್ಕರೆ ನನಗೆ ಇಲ್ಲಿ ಭಾಳಷ್ಟು ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಆ್ಯಂಡ್ ಈ ಉತ್ತರ ಕರ್ನಾಟಕ, ಎಸ್ಪೆಷಲಿ ಐ ಕಮ್ ಫ್ರಮ್ ಬೆಳಗಾವಿ. ಸೊ ಅಲ್ಲಿರೋ ಸಮಸ್ಯೆಗಳನ್ನ ನೋಡಿದ್ದೀನಿ ಕ್ಲೋಸ್ ಕ್ವಾರ್ಟರ್ಸಿಂದ. ಸೊ ಅದು ಡೆಫಿನೆಟ್ಲಿ ನನಗೆ ಒಂದು ಮೋಟಿವೇಶನ್ ಆ್ಯಂಡ್ ಬ್ಯಾಕ್ ಆಫ್ ದ ಮೈಂಡ್ ಕಾನ್ಸ್ಟೆಂಟ್ಲಿ ಇರುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಬಿಲೀವ್, ದಟ್ ಭಾಳಷ್ಟು ಜನ ಕರ್ನಾಟಕದಿಂದ ರೀಪ್ರೆಸೆಂಟೇಷನ್ ಬರಬೇಕು. ಆವಾಗಲೇ ಕರ್ನಾಟಕ ಆನ್ ದಿ ಮ್ಯಾಪ್ ಆಫ್ ದಿ ವರ್ಲ್ಡ್, ಆನ್ ದಿ ಮ್ಯಾಪ್ ಆಫ್ ಇಂಡಿಯಾ ರಿಪ್ರೆಸೆಂಟ್ ಆಗಬೇಕು, ಎಸ್ಪೆಷಲಿ ಉತ್ತರ ಕರ್ನಾಟಕ. ಸೊ ಇಟ್ ಈಸ್ ವಿಕ್ಟ್ರಿ ಫಾರ್ ಉತ್ತರ ಕರ್ನಾಟಕ. ಆ್ಯಂಡ್ ಐ ಹೋಪ್ ಇನ್ನು ಭಾಳಷ್ಟು ಜನಕ್ಕೆ ಇದು ಸ್ಫೂರ್ತಿ ಆಗಲಿ, ಮಾದರಿ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. 6 ಸಲ ಪ್ರಯತ್ನ ಪಟ್ರಿ, ಕೊನೆ ಆ್ಯಂಡ್ 6ನೇ ಸಲ ಇಡೀ ರಾಜ್ಯಕ್ಕೆ ಮೊದಲು ಬಂದ್ರಿ. UPSC ಈಸ್ ಡಿಫಿಕಲ್ಟ್ ನಟ್ ಟು ಕ್ರ್ಯಾಕ್ ಅಂತ ಬಹಳ ಜನ ಅಂತಲೇ ಇರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅದು ನಿಜಾನೂ ಕೂಡ. ಐ ಥಿಂಕ್ ಒಂದು ವರ್ಷಕ್ಕೆ ಒಂದು 15 ಲಕ್ಷ ಜನ ಮೊದಲಿಗೆ ಎಂಟ್ರೆನ್ಸ್ ಎಕ್ಸಾಮ್ನ ಮಾಡ್ತಾರೆ. ಅದರಲ್ಲಿ 500ರಿಂದ 1000 ಜನ ಸೆಲೆಕ್ಟ್ ಆಗ್ತಾರಾ? ಎಸ್, ಈ ಸಲ 958 ಮ್ಯಾಮ್. ಸೊ 1000 ಜನ, ರಫ್ಲಿ 1000 ಜನ. ಅದರಲ್ಲಿ IAS ಆಗೋದು 180. ಸೊ ಡೆಫಿನೆಟ್ಲಿ ಟಫ್ ನಟ್. 0.1% ಅಷ್ಟೇ ಡೆಸಿಮಲ್ಸ್ ಅಲ್ಲಿ ಇರುತ್ತೆ ಮ್ಯಾಮ್. ಸೊ ಕಾಂಪಿಟೇಷನ್ ಇಸ್ ಇಂಟೆನ್ಸ್.
ಆಮೇಲೆ ಈ ಪ್ಯಾಟರ್ನು ಹಂಗೆ ಇದೆ. ನೀವು ಪ್ರಿಲಿಮ್ಸ್ ಪಾಸಾಗಿ ಮೇನ್ಸಲ್ಲಿ ಹೋಗಿದ್ರಿ, ಮೇನ್ಸಲ್ಲಿ ಫೇಲ್ ಆದರೆ ಮತ್ತೆ ಪುನಃ ಪ್ರಿಲಿಮ್ಸಿಂದನೇ ಶುರು ಮಾಡಬೇಕು. ಇಂಟರ್ವ್ಯೂ ತನಕ ಹೋಗಿ ಅಲ್ಲಿ ಫೇಲ್ ಆದ್ರೂ ಮತ್ತೆ ಮುಂದಿನ ಅಟೆಂಪ್ಟ್ ನೀವು ಪ್ರಿಲಿಮ್ಸಿಂದನೇ ತೆಗಿಬೇಕು. ಇಂಟರ್ವ್ಯೂನಲ್ಲಿ ಫೇಲ್ ಆದ್ರೂ ಮತ್ತೆ ನೀವು ಪುನಃ ಬರೀಬೇಕು. ಲೆಟ್ಸ್ ಎ ಲೋವರ್ ಯಾವುದೋ ಸರ್ವಿಸ್ ಸಿಕ್ಕಿದೆ, ರೈಲ್ವೇಸ್ ಅಥವಾ ಡಿಫೆನ್ಸ್, ನನಗೆ IAS ಆಗಬೇಕಂತ ಮತ್ತೆ ಪ್ರಯತ್ನ ಮಾಡಿದ್ರು ಮತ್ತೆ ಪ್ರಿಲಿಮ್ಸಿಂದನೇ ಬರೀಬೇಕು. ಸೊ by number of applications and also by the pattern of this examination, definitely very challenging examination, one of the difficult examinations, not just in India but of course in the world also. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ನ್ಯಾಯಮೂರ್ತಿಗಳು UPSC ಎಕ್ಸಾಮನ್ನು ಮೆನ್ಷನ್ ಮಾಡಿದ್ರು. UPSC ಎಕ್ಸಾಮನ್ನು ಹಿಂಗೆ ಕಂಡಕ್ಟ್ ಮಾಡಬಹುದು ಅನ್ನೋದಾದರೆ ನೀಟ್ ಎಕ್ಸಾಮ್ಸ್ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ. ಹೆಂಗಿರುತ್ತೆ ಎಕ್ಸಾಮ್ಸ್? ಐ ಥಿಂಕ್ ಇದೊಂದು ಡೆಫಿನೆಟ್ಲಿ UPSC ಅದಕ್ಕೆ ಏನಂತಾರೆ ಮ್ಯಾಮ್, ಪ್ರೈಡ್ ತೊಗೋಬೇಕು ಈ ವಿಷಯದಲ್ಲಿ. ಬಿಕಾಸ್ ದ ವೇ ಕನ್ಸಿಸ್ಟೆಂಟ್ಲಿ ಪ್ರತಿ ವರ್ಷ ಫಿಕ್ಸ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇರುತ್ತೆ. ಇದೇ ಡೇಟಿಗೆ ಮುಂಚೆನೇ, ಒಂದು ವರ್ಷಕ್ಕಿಂತ ಮುಂಚೆನೇ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಿಟ್ಟಿರ್ತಾರೆ. ಸೊ ಪ್ರಿಲಿಮ್ಸ್ ಇದೇ ದಿನಾಂಕಕ್ಕೆ ಆಗುತ್ತೆ, ಮೇನ್ಸ್ ಇದೇ ಒಂದು ವೀಕೆಂಡಲ್ಲಿ ಆಗುತ್ತೆ, ಇಂಟರ್ವ್ಯೂ ಲಿಸ್ಟ್ ಪರ್ಫೆಕ್ಟಾಗಿ ಬಿಟ್ಟಿರ್ತಾರೆ. ಯಾವುದೇ ಚೇಂಜಸ್, ಎಂಥ ಕೋವಿಡ್ ಇದ್ದಾಗಲೂ ಮ್ಯಾಮ್ ಪರ್ಫೆಕ್ಟಾಗಿ ಈವನ್ ವಿತ್ ಕೋವಿಡ್ ಮಾಸ್ಕ್ ಎಲ್ಲ ಹಾಕ್ಕೊಂಡು ಅದೇ ದಿನ ಮಾಡಿದ್ರು ಅವರು. ಇಲ್ಲಿ ತನಕ ಒಂದು ದಿನನೂ ಯಾವುದೇ ಥರ ಪೇಪರ್ ಲೀಕ್ಸ್ ಆಗಲಿ, ಏನೂ ಥರ ಮ್ಯಾಲ್ ಪ್ರಾಕ್ಟೀಸಸ್ ಆಗಲಿ ಯಾವತ್ತೂ UPSC ಎಕ್ಸಾಮಿನೇಷನ್ ನ್ಯೂಸಲ್ಲಿ ಕಂಡು ಬರಲ್ಲ. ಸೊ ಐ ಥಿಂಕ್ ಅಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ಒಂಥರ ಬೆಸ್ಟ್ ಪ್ರಾಕ್ಟೀಸಸ್ ಮಾಡೆಲ್ ಅನ್ನಬೇಕು. ಆ್ಯಂಡ್ ಇಟ್ ಈಸ್ ಅ ಮಾದರಿ ಬೇರೆ ಎಕ್ಸಾಮ್ಸ್ಗೂ. ಸೊ ಡೆಫಿನೆಟ್ಲಿ ಅದನ್ನು ನಾವು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅ ಲಾಟ್. ಆ್ಯಂಡ್ ಐ ಥಿಂಕ್ ಆ ಒಂದು ನಂಬಿಕೆ ಏನಿದೆ ಈವನ್ ಹುಡುಗರಿಗೆ, ಆಸ್ಪಿರೆಂಟ್ಸ್ಗೆ, ಐ ಥಿಂಕ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಇಷ್ಟು ಜನ ಪ್ರತಿ ವರ್ಷ ಅದಕ್ಕೆ ಅಪ್ಲೈ ಮಾಡ್ತಾರೆ.